ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ಸೆಕೆಂಡ್ ಇಯರ್ DLED PVS 5 ಇಯರ್ಸ್ ಕ್ವಶನ್ ಪೇಪರ್ನ ನಾನು ಇಂಗ್ಲೀಷ್ ಸಬ್ಜೆಕ್ಟಿನ MCQ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಯೂನಿಟ್ 2ನಲ್ಲಿ ಡೆವಲಪಿಂಗ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂತ ಏನಿದೆ, ನಿಮಗೆ ಡೆವಲಪಿಂಗ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂತ ಹೇಳ್ಬಿಟ್ಟು ನಿಮಗೆ ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂತಕ್ಕಂಥ ಒಂದು ಯೂನಿಟ್ ಇದೆ, ಯೂನಿಟ್ 2. ಆ ಒಂದು ಯೂನಿಟ್ನ 5 ಇಯರ್ಸ್ ಇಂಗ್ಲೀಷ್ MCQನ ಸಾಲ್ವ್ ಮಾಡ್ತಾಯಿದ್ದೀನಿ. ಈಗಾಗಲೇ ನಾನು ಯೂನಿಟ್ 1ನ ಸಾಲ್ವ್ ಮಾಡಿದ್ದೀನಿ, ಅದು ಈಗಾಗಲೇ ನಿಮಗೆ ಅವೈಲಬಲ್ ಇದೆ. ಅದು ನಿಮ್ಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾನು ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಅದು ನೀವು ನೋಡ್ಕೊಳ್ಳಿ. ಯಾಕೆಂದರೆ 5 ಇಯರ್ಸು ಕ್ವಶನ್ ಪೇಪರ್ನ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನಾನು ಡಿಸ್ಕಸ್ ಮಾಡ್ತಾಯಿದ್ದೀನಿ. ಇದು ನಿಮಗೆ ಎಕ್ಸಾಮಲ್ಲಿ ತುಂಬ ಉಪಯೋಗ ಆಗುತ್ತೆ. ಮತ್ತು ಕೇವಲ ಎಕ್ಸಾಮ್ಸಲ್ಲ, ಟೆಟ್ಟು ಮತ್ತು CET ಎಕ್ಸಾಮ್ಗಳಿಗೂ ಕೂಡ ಏನಾಗುತ್ತೆ, ತುಂಬ ಉಪಯೋಗ ಆಗುತ್ತೆ. ಇದು ಈ ಒಂದು ಕ್ವಶನ್ಸ್ಗಳನ್ನು ಅಲ್ಲಿ ಕೇಳುವಂಥ ಸಾಧ್ಯತೆ ಇದೆ. ನಾವು ಟೈಮ್ ವೇಸ್ಟ್ ಮಾಡ್ದಂಗೆ ಕ್ವಶನಿಗೆ ಬಂದ್ಬಿಡೋಣ. ನಾವು 2021ನಲ್ಲಿ ಸ್ಪೀಚ್ ವೇರ್ ದ ಮೆಸೇಜ್ ಈಸ್ ಕಮ್ಯುನಿಕೇಟೆಡ್ ಯೂಸಿಂಗ್ ಗ್ರಾಮರ್ ಈಸ್ ಅಂತ ಇದೆ. ಇಲ್ಲಿ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಸೆಕೆಂಡ್ ಯೂನಿಟ್ಗೆ ಸಂಬಂಧಪಟ್ಟಿದ್ದು. ಸ್ಪೀಚ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು, ವೇರ್ ದ ಮೆಸೇಜ್ ಈಸ್ ಕಮ್ಯುನಿಕೇಟೆಡ್ ಯೂಸಿಂಗ್ ಗ್ರಾಮರ್. ನೋಡಿ, ಇದು ಬಹಳ ಇಂಪಾರ್ಟೆಂಟ್. ಯೂಸಿಂಗ್ ಗ್ರಾಮರ್ ಅಂತಕ್ಕಂಥದ್ದು ವ್ಯಾಕರಣವನ್ನು ಬಳಸ್ಕೊಂಡು ನಾವೇನಾದರೂ ಮಾತಾಡ್ತಾ ಇದ್ದೇವೆ, ಸ್ಪೀಚ್ ಇದ್ದೇವೆ, ಅದನ್ನು ನಾವು ಏನು ಹೇಳ್ತೀವಿ ಅಂತಕ್ಕಂಥದ್ದು ಇಲ್ಲಿ ಕ್ವಶನ್ ಇದೆ. ಇಲ್ಲಿ ನೋಡಿ, ಇದು ಫ್ಲೂಯೆನ್ಸಿ ಆಗಲ್ಲ. ಫ್ಲೂಯೆನ್ಸಿಗೆ ಮೀನಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕಾಂಪ್ಲೆಕ್ಸಿಟಿ ಕೂಡ ಆಗಲ್ಲ. ಇಂಟೊನೇಷನ್ ಅಂತ ಹೇಳಿದ್ರೆ ಇಲ್ಲಿ ರೈಸಿಂಗ್, ಫಾಲಿಂಗ್ ಇಂಟೊನೇಷನ್, ನಮ್ಮ ಧ್ವನಿಯ ಗತಿಯನ್ನು ತಿಳಿಸ್ತಕ್ಕಂಥದ್ದು ಇಂಟೊನೇಷನ್ ಆಗುತ್ತೆ. ಅಕ್ಯುರೇಸಿ ಅಂತಕ್ಕಂಥದ್ದು ಇದಕ್ಕೆ ಆನ್ಸರ್ ಆಗುತ್ತೆ. ನಾವು ಅಕ್ಯುರೇಸಿ ಅಂತ ಹೇಳಿದ್ರೆ ನಾವು ವ್ಯಾಕರಣಬದ್ಧವಾಗಿ ಮಾತನಾಡುವಂತಹ ಒಂದು ಸ್ಪೀಚನ್ನ ನಾವೇನು ಹೇಳ್ತೀವಿ, ಅಕ್ಯುರೇಸಿ ಅಂತ ಹೇಳ್ತೀವಿ. ನೀವು ಮೊದಲನೇ ಒಂದು ಕ್ವಶನ್ಗೆ ಯಾವುದನ್ನು ತಗೋಬೋದು, ಅಕ್ಯುರೇಸಿ ತಗೋಬೋದು. ಸೆಕೆಂಡ್ ಕ್ವಶನ್ಗೆ ಹೋಗ್ಬಿಡೋಣ ನಾವು. ಸೆಕೆಂಡ್ ಕ್ವಶನಲ್ಲಿ SCAPHOID ಅಂತ ಇದೆ. ದಿಸ್ ಮಾಡೆಲ್ ಆಫ್ ರೀಡಿಂಗ್ ಈಸ್ ನೋನ್ ಆ್ಯಸ್. ಇದು ಕೂಡ 2021ನಲ್ಲಿ ಕೇಳಿದ್ದಾನೆ. ಅಂದರೆ ಇಲ್ಲಿ ನೋಡಿ, ಲೆಟರ್ಸ್ ಇದೆ, SCAPHOID ಅಂತಕ್ಕಂಥದ್ದು. ಇದು ಯಾವುದ್ರಲ್ಲಿ ಬರುತ್ತೆ ಅಂತ ಹೇಳಿದ್ರೆ ರೀಡಿಂಗ್ ಮಾಡೆಲ್ಸಲ್ಲಿ ಬರುತ್ತೆ. ನೋಡಿ, ಮಾಡೆಲ್ಸ್ ಆಫ್ ರೀಡಿಂಗ್ ಅಂತಕ್ಕಂಥದ್ದಿದೆ. ನಿಮಗೆ 4 ಮಾಡೆಲ್ಸ್ ಇದೆ ಇಲ್ಲಿ ಕೊಟ್ಟಿದ್ದಾನೆ. ದ ಟಾಪ್ ಡೌನ್ ಮಾಡೆಲ್, ದ ಬಾಟಮ್ ಅಪ್ ಮಾಡೆಲ್, ದ ಇಂಟ್ರ್ಯಾಕ್ಟಿವ್ ಮಾಡೆಲ್, ದ ಇಂಟ್ರ್ಯಾಕ್ಟಿವ್ ಕಾಂಪೆನ್ಸೇಟರಿ ಮಾಡೆಲ್ ಅಂತಕ್ಕಂಥ 4 ಮಾಡೆಲ್ ಇದೆ. ಈ 4 ಮಾಡೆಲಲ್ಲಿ ನಾವು ಸೌಂಡಿಂದ ಲೆಟರ್ಸು, ಲೆಟರ್ಸಿಂದ ಪದ, ಪದದಿಂದ ಸೆಂಟೆನ್ಸು, ಸೆಂಟೆನ್ಸಿಂದ ಪ್ಯಾಸೇಜು, ಪ್ಯಾರಾಗ್ರಾಫು, ಲೆಸನ್, ಹೀಗೆ. ಅಂದರೆ ಒಂದು ಸೌಂಡಿಂದ ನಾವೇನು ಮಾಡ್ತಾಯಿದ್ದೀವಿ, ಲೆಟರ್ಸ್ಗೆ ಹೋಗ್ತಾಯಿದ್ದೀವಿ. ಇದು ಸೌಂಡಿಂದ ಲೆಟರ್ಸು, ಲೆಟರ್ಸಿಂದ ಪದ, ಹೀಗೆ ನಾವೇನು ಮಾಡ್ತಾಯಿದ್ದೀವಿ, ಇದನ್ನು ಓದ್ತಾ ಇದ್ದೀವಿ. ಅಂದರೆ ಸೌಂಡಿಂದ ಲೆಟರ್ಸು, ಲೆಟರ್ಸಿಂದ ವರ್ಡ್ಸು, ವರ್ಡ್ಸಿಂದ ಸೆಂಟೆನ್ಸು, ಹೀಗೆ ಕಲಿಯುವಂತಹ ಮಾಡಲನ್ನು ನಾವು ಬಾಟಮ್ ಅಪ್ ಮಾಡಲ್ ಅಂತ ಹೇಳ್ತೀವಿ. ಆನ್ಸರ್ ಇದಕ್ಕೆ ನೀವು B ಅಂತ ಹಾಕೋಬೋದು. ಇಲ್ಲಿ ನಿಮಗೆ ಒಂದು ಅಂಕ ಏನಾಗುತ್ತೆ, ಲಭ್ಯ ಆಗುತ್ತೆ. ಟಾಪ್ ಡೌನ್ ಮಾಡಲ್ ಅಂತ ಹೇಳಿದ್ರೆ ನಾವು ಸೆಂಟೆನ್ಸಿಂದ ಪದಗಳು, ಪದದಿಂದ ಲೆಟರ್ಸು, ಲೆಟರ್ಸಿಂದ ಸೌಂಡ್, ಹೀಗಾಗುತ್ತೆ. ಬಾಟಮ್ ಅಪ್ ಮಾಡಲ್ ಏನಿದೆ, ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಗುತ್ತೆ. ಯಾಕೆಂತ ಹೇಳಿದರೆ ನಾವು ಸೌಂಡಿಂದ ಲೆಟರ್ಸು, ಲೆಟರ್ಸಿಂದ ನಾವು ಪದಗಳು, ಪದಗಳಿಂದ ಸೆಂಟೆನ್ಸು, ಇದಕ್ಕೆ ನಾವು ಬಾಟಮ್ ಅಪ್ ಮಾಡಲ್ ಅಂತ ಹೇಳ್ತೀವಿ. ಇದು ನಿಮಗೆ ಸೆಕೆಂಡ್ ಲೆಸನಲ್ಲಿ ನೋಡೋದಕ್ಕೆ ಸಿಗುತ್ತೆ. ನೀವು ಅಲ್ಲೂ ಬೇಕಾದರೆ ಅದನ್ನು ನೋಡ್ಕೋಬಹುದು. ಈ ಕ್ವಶನ್ ಏನಿದೆ ಬಹಳ ಇಂಪಾರ್ಟೆಂಟ್ ಆಗಿದೆ, ಪದೇ ಪದೇ ಇದನ್ನು ಕೇಳಿದ್ದಾನೆ. ನೀವು ಇದನ್ನು ಸ್ವಲ್ಪ ನೋಡಿಕೊಡಿ. ಥರ್ಡ್ ಕ್ವಶನ್ಗೆ ಹೋಗೋಣ ನಾವು. ಥರ್ಡ್ ಕ್ವಶನಲ್ಲಿ ಟು ಸ್ಪೆಲ್ ದ ವರ್ಡ್ ಕರೆಕ್ಟ್ಲಿ ಐ ನೀಡ್ ಅಂತ ಇದೆ. ಇದು 2022ನಲ್ಲಿ ಕೇಳಿದ್ದಾನೆ. ನೋಡಿ, ಅಂದರೆ ಯಾವುದೇ ಪದದ ಸ್ಪೆಲ್ಲಿಂಗ್ ಬಗ್ಗೆ ನಾವು ತಿಳ್ಕೋಬೇಕು ಅಂದಾಗ, ಅಥವಾ ಕರೆಕ್ಟಾಗಿ ಸ್ಪೆಲ್ಲಿಂಗನ್ನು ಹೇಳಬೇಕು ಅಂತ ಹೇಳಿದ್ರೆ ನಮಗೇನು ಬೇಕು, ಯಾವ ನಾಲೆಡ್ಜ್ ಬೇಕು ಅಂತಕ್ಕಂಥದ್ದಿದೆ. ಇಲ್ಲಿ ಇದಕ್ಕೆ ನೋಡಿ, ಬಹಳ ಸುಲಭವಾಗಿ ನೀವು ಅರ್ಥ ಮಾಡ್ಕೋಬೋದು. ಈ ಸ್ಪೆಲ್ಲಿಂಗು ಮತ್ತು
ರೈಟಿಂಗ್ಗೆ ಸಂಬಂಧಪಟ್ಟಿದ್ದು ಯಾವುದು ಅಂದರೆ ಆರ್ಥೋಗ್ರಾಫಿಕ್ ನಾಲೆಡ್ಜ್ ಅಂತ. ಇದು ಹೇಗೆ ನಮಗೆ ಗೊತ್ತಾಗುತ್ತೆ ನೋಡಿ. ಗ್ರಾಫಿಕ್ ಅಂದರೆ ಅರ್ಥ, ರೈಟಿಂಗ್ ಅಂತ ಹೇಳ್ಬಿಟ್ಟು. ಗ್ರಾಫಿಕ್ ಅಂತ ಹೇಳಿದ್ರೆ ರೈಟಿಂಗ್ ಅಂತ ಹೇಳಿದರೆ ಸ್ಪೆಲ್ಲಿಂಗು ಅದರಲ್ಲಿ ಏನಾಗುತ್ತೆ ಒಳಗೊಳ್ಳುತ್ತೆ. ಅದಕ್ಕೆ ಆರ್ಥೋಗ್ರಾಫಿಕ್ ನಾಲೆಡ್ಜ್ ಅಂತಕ್ಕಂಥದ್ದಕ್ಕೆ ನೀವೇನು ಮಾಡಬೇಕಾಗತ್ತೆ, ಇಲ್ಲಿ ಉತ್ತರವಾಗಿ ನೀವು ತಗೋಬೇಕಾಗತ್ತೆ. ಸ್ಪೆಲ್ಲಿಂಗ್ಗೆ ಸಂಬಂಧಪಟ್ಟಂತೆ, ರೈಟಿಂಗ್ಗೆ ಸಂಬಂಧಪಟ್ಟಂತೆ ಏನಾದರೂ ಕ್ವಶನ್ ಬಂತು ಅಂತ ಹೇಳಿದ್ರೆ ನೀವು ಯಾವುದನ್ನು ತಗೋಬೇಕು, ಆರ್ಥೋಗ್ರಾಫಿಕ್ ನಾಲೆಡ್ಜ್. ಗ್ರಾಫಿಕ್ ಅಂದರೆ ಅರ್ಥನೇ ಏನಾಗುತ್ತೆ, ರೈಟಿಂಗ್ ಆಗುತ್ತೆ. ಇದನ್ನು ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ 4ನೇ ಕ್ವಶನ್ಗೆ ನಾವು ಮೂವ್ ಆಗೋಣ. 4ನೇ ನೋಡಿ, ಬ್ಯಾಕ್ ಚೈನಿಂಗ್ ಆ್ಯಕ್ಟಿವಿಟಿ ಹೆಲ್ಪ್ಸ್ ಟು ಡೆವಲಪ್ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಸ್ಕಿಲ್ಸ್ ಅಮಾಂಗ್ ಸ್ಟೂಡೆಂಟ್ಸ್ ಅಂತ ಇದೆ. ಇದು ಕೂಡ 2022ನಲ್ಲಿ ಕೇಳಿದ್ದಾನೆ. ಬ್ಯಾಕ್ ಚೈನಿಂಗ್ ಆ್ಯಕ್ಟಿವಿಟಿ ಇದನ್ನು ಮೊದಲು ನೋಡ್ಕೊಳ್ಳಿ. ಬ್ಯಾಕ್ ಚೈನಿಂಗ್ ಆ್ಯಕ್ಟಿವಿಟಿ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು, ಯಾವ ಸ್ಕಿಲ್ಗೆ ಸಂಬಂಧಪಟ್ಟಿದ್ದು ಅಥವಾ ಯಾವ ಸ್ಕಿಲ್ಗೆ ಇದು ಸಹಾಯ ಮಾಡುತ್ತೆ ಅಂತಕ್ಕಂಥದ್ದಿದೆ. ಬ್ಯಾಕ್ ಅಂದರೆ ಹಿಂದೆ ಅಂತ ಹೇಳ್ಬಿಟ್ಟು, ಚೈನಿಂಗ್ ಇದು ಯಾವುದಕ್ಕೆ ಸಂಬಂಧಪಡುತ್ತೆ ನೋಡಿ. ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಸ್ಟಡಿ ಇನ್ ದ ಕ್ಲಾಸ್ ರೂಮ್ ಅಂತ ಮೊದಲು ತೊಗೊಳ್ಳೋಣ. ಇನ್ ದ ಕ್ಲಾಸ್ ತೊಗೊಳ್ಳೋಣ. ಆಮೇಲೆ ಸ್ಟಡಿ ಅಂತ ಹಾಕೊಳ್ಳೋಣ ಇಲ್ಲಿ. ಆಮೇಲೆ ಐ ಅಂತ ಹಾಕೊಳ್ಳೋಣ. ಅಂದರೆ ನಾನೇನು ಮಾಡಿದೆ, ಇನ್ ದ ಕ್ಲಾಸ್ ಹಾಕ್ಕೊಂಡೆ ಫಸ್ಟು, ಆಮೇಲೆ ಸ್ಟಡಿ ಅಂತ ಹಾಕ್ಕೊಂಡೆ, ಆಮೇಲೆ ಐ ಅಂತ ಹಾಕ್ಕೊಂಡೆ. ಐ ಸ್ಟಡಿ ಇನ್ ದ ಕ್ಲಾಸ್ ಅಂತ ಇದೆ. ಆಯಿತು. ಅಂದರೆ ಬ್ಯಾಕ್ ಸೈಡಿಂದ ಓದ್ತಕ್ಕಂಥ, ಹಿಂದುಗಡೆಯಿಂದ ಮುಂದಕ್ಕೆ ಬರ್ತಕ್ಕಂಥದ್ದಕ್ಕೆ ನಾವೇಂತೀವಿ ಬ್ಯಾಕ್ ಚೈನಿಂಗ್ ಅಂತ ಹೇಳ್ತೀವಿ. ನಾವು ಮಾತಾಡಬೇಕಾದ್ರೆ ಅಥವಾ ಮಕ್ಕಳನ್ನು ಮಾತನಾಡೋದು ಕಲಿಸ್ಬೇಕಾದ್ರೆ ಈ ಒಂದು ಚಟುವಟಿಕೆಯನ್ನು ಮಾಡ್ತೇವೆ. ಫಸ್ಟು ಇನ್ ದ ಕ್ಲಾಸ್ ಅಂತ ಹೇಳ್ತೇವೆ. ಫಸ್ಟ್ ಇನ್ ದ ಕ್ಲಾಸ್, ಆಮೇಲೆ ಸ್ಟಡಿ ಇನ್ ದ ಕ್ಲಾಸ್, ಆಮೇಲೆ ಐ ಸ್ಟಡಿ ಇನ್ ದ ಕ್ಲಾಸ್ ಅಂತಕ್ಕಂಥದ್ದು ಹೇಳ್ತೇವೆ. ಸೊ ಹೀಗೆ ಐ ಸ್ಟಡಿ ಇನ್ ದ ಕ್ಲಾಸ್ ಅಂತಕ್ಕಂಥದ್ದು ಫಸ್ಟಿಂದನೇ ಹೇಳಲ್ಲ. ಫಸ್ಟು ಏನು ಮಾಡ್ತೇವೆ, ಇನ್ ದ ಕ್ಲಾಸ್, ಸ್ಟಡಿ ಇನ್ ದ ಕ್ಲಾಸ್, ಐ ಸ್ಟಡಿ ಇನ್ ದ ಕ್ಲಾಸ್. ಇದನ್ನು ನಾವೇಂತೀವಿ ಬ್ಯಾಕ್ ಚೈನಿಂಗ್ ಅಂತ ಹೇಳ್ತೀವಿ. ಈಗ ನಿಮಗೆ ಗೊತ್ತಾಗಿರಬೇಕು ಇದು ಯಾವ ಸ್ಕಿಲ್ಗೆ ಸಹಾಯ ಮಾಡುತ್ತೆ ಅಂದರೆ ಸ್ಪೀಕಿಂಗ್ ಸ್ಕಿಲ್ಲಿಗೆ ಏನು ಮಾಡುತ್ತೆ, ಇದು ಸಹಾಯ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಪ್ರೊನೌನ್ಸಿಯೇಷನ್ ಏನಾಗುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ. ಏನಾಗುತ್ತೆ, ಪ್ರೊನೌನ್ಸಿಯೇಷನ್ ಅಂದರೆ ಇಂಗ್ಲೀಷನ್ನು ಉಚ್ಚಾರಣೆ ಏನಾಗುತ್ತೆ, ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಬ್ಯಾಕ್ ಚೈನಿಂಗ್ ಆ್ಯಕ್ಟಿವಿಟಿ ಸ್ಪೀಕಿಂಗ್ ಸ್ಕಿಲ್ಸನ್ನು ಡೆವಲಪ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅಂದರೆ ಬ್ಯಾಕ್ ಸೈಡಿಂದ ಫ್ರಂಟಿಗೆ ಬರ್ತಕ್ಕಂಥದ್ದು, ಹಿಂದ್ಗಡೆಯಿಂದ ನಾವು ಮುಂದಕ್ಕೆ ಬರ್ತಕ್ಕಂಥದ್ದು, ಈ ಒಂದು ಆ್ಯಕ್ಟಿವಿಟಿಯನ್ನು ನಾವು ಬ್ಯಾಕ್ ಚೈನಿಂಗ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ. ಇದನ್ನು ನಾವು ಸ್ಪೀಕಿಂಗ್ ಸ್ಕಿಲ್ಸ್ಗೆ ಯೂಸ್ ಮಾಡ್ತೇವೆ. ನಾವು ಕ್ವಶನ್ ನಂಬರ್ 5 ಹೋಗೋಣ. ಫ್ಲೂಯೆನ್ಸಿ ಫೋಕಸಸ್ ಆನ್ ಅಂತ ಇದೆ. ಇದು 2023ನಲ್ಲಿದೆ. ಕ್ವಶನ್ ನಂಬರ್ 5 ಇಲ್ಲಿ ಫ್ಲೂಯೆನ್ಸಿ ಅಂದರೆ ನಾವು ಕನ್ನಡದಲ್ಲಿ ನಿರರ್ಗಳತೆ ಅಥವಾ ಕಂಟಿನ್ಯೂಸ್ ಆಗಿ ಮಾತಾಡ್ತಕ್ಕಂಥದ್ದು ಅಂತ ಹೇಳ್ತೀವಿ. ಇದು ಯಾವುದಕ್ಕೆ ಫೋಕಸ್ ಮಾಡುತ್ತೆ, ಅಂದರೆ ಬಹಳ ಸುಲಭವಾಗಿ ನೀವು ಮೀನಿಂಗ್ ಅಂತ ಹಾಕ್ಕೊಂಬಿಡಿ. ಫ್ಲೂಯೆನ್ಸಿ ಯಾವುದಕ್ಕೆ ಹೆಚ್ಚು ಫೋಕಸ್ ಮಾಡುತ್ತೆ ಅಂದರೆ ಮೀನಿಂಗ್ನ ವರ್ಗಾಯಿಸ್ಬೇಕಷ್ಟೇ. ಇಲ್ಲಿ ವ್ಯಾಕರಣಬದ್ಧವಾಗಿ ಮಾತಾಡಬೇಕು ಅಥವಾ ತುಂಬ ನಿಖರವಾಗಿ ಮಾತಾಡಬೇಕು ಹಾಗೇನಿಲ್ಲ. ಇಲ್ಲಿ ಮೀನಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಫ್ಲೂಯೆನ್ಸಿ ಯಾವಾಗಲೂ ಹೆಚ್ಚು ಯಾವುದಕ್ಕೆ ಫೋಕಸ್ ಮಾಡುತ್ತೆ ಅಂತ ಹೇಳಿದ್ರೆ ಮೀನಿಂಗ್ ಅಂತ ಹೇಳ್ಬಿಟ್ಟು ನೀವೇನು ಮಾಡ್ಬೋದು, ಆನ್ಸರ್ ಆಗಿ ತಗೋಬೋದು. ಕ್ವಶನ್ ನಂಬರ್ 6ಗೆ ಹೋಗೋಣ ನಾವು. ಕ್ವಶನ್ ನಂಬರ್ 6ಅಲ್ಲಿ ದ ಟೈಪ್ ಆಫ್ ರೀಡಿಂಗ್ ವಿಚ್ ಪ್ರೊಸೀಡ್ ಫ್ರಮ್ ಪಾರ್ಟ್ ಟು ಹೋಲ್ ಅಂತ ಇದೆ. ಪಾರ್ಟ್ ಅಂದರೆ ಬಿಡಿ ಅಂತ, ಬಿಡಿ. ಹೋಲ್ ಅಂದರೆ ಇಡಿ, ಬಿಡಿಯಿಂದ ಇಡಿ ಅಂತ, ಬಿಡಿಯಿಂದ ಇಡಿ. ಪಾರ್ಟ್ ಬಿಡಿ, ಹೋಲ್ ಅಂದರೆ ಇಡಿ. ಅಂದರೆ ಯಾವ ಮಾಡೆಲ್, ಯಾವ ಟೈಪ್ ಆಫ್ ರೀಡಿಂಗ್ ಬಿಡಿಯಿಂದ ಇಡಿಗೆ ಹೋಗುತ್ತೆ, ಪಾರ್ಟಿಂದ ಹೋಲಿಗೆ ಹೋಗುತ್ತೆ. ಈಗಾಗಲೇ ಈ ಕ್ವಶನ್ಸು ನಾವಿಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಮತ್ತೊಂದು ಸರಿ ತೋರಿಸ್ತೀನಿ ನೋಡಿ. ಅದು ನಾನು ಅವಾಗ ಹೇಳಿದೆ ನಿಮಗೆ ನೋಡಿ. SCAPHOID ಇದು ಯಾವ ಮಾಡೆಲ್ ಆಫ್ ರೀಡಿಂಗ್ ಅಂತ ಹೇಳಿದೆ, ಬಾಟಮ್ ಅಪ್ ಅಂತ ಹೇಳಿದೆ. ಇಲ್ಲೂ ಕೂಡ ಏನಾಗ್ತಾ ಇದೆ, ಸೌಂಡಿಂದ ಆಲ್ಫಾಬೆಟ್ಟಿಂದ ಲೆಟರ್ಸ್, ಆಲ್ಫಾಬೆಟ್ಟಿಂದ ವರ್ಡ್ಸಿಂದ ಸೆಂಟೆನ್ಸು, ಹೀಗೆ ದ ಸೇಮ್ ಕ್ವಶನ್ ಏನು ಮಾಡಿದ್ದಾನೆ, ಸ್ವಲ್ಪ ಚೇಂಜ್ ಮಾಡಿ ಇಲ್ಲಿ ಕೇಳಿದ್ದಾನೆ. ಏನು ಕೇಳಿದ್ದಾನೆ, ಪಾರ್ಟಿಂದ ಹೋಲ್ ಕೇಳಿದ್ದಾನೆ. ಪಾರ್ಟಿಂದ ಹೋಲ್ ಅಂತ ಹೇಳಿದ್ರೆ ನೀವು ಇಲ್ಲೂ ಕೂಡ ಏನು ತೊಗೋಬೇಕಾಗುತ್ತೆ, ಬಾಟಮ್ ಅಪ್ ಅಂತ ತೊಗೋಬೇಕಾಗತ್ತೆ. ಈ ಟಾಪ್ ಡೌನ್ ಎಲ್ಲಿಗೆ ಬರುತ್ತೆ ಅಂದರೆ ಹೋಲ್ ಟು ಪಾರ್ಟ್. ಇದು ನೋಡಿ, ಹೋಲ್ ಟು ಪಾರ್ಟ್ ಯಾವುದು, ಟಾಪ್
ಟಾಪ್ ಡೌನ್ ಏನಿದೆ ಹೋಲ್ ಟು ಪಾರ್ಟ್ ಅಂತ, ಅಂದರೆ ಇಡಿಯಿಂದ ಬಿಡಿ. ಇಂಟ್ರ್ಯಾಕ್ಟಿವ್ ಮಾಡೆಲ್ ಅಂತ ಹೇಳಿದ್ರೆ ಈ ಎರಡೂ ಸೇರ್ಕೊಂಡಿರ್ತಕ್ಕಂಥದ್ದು, ಟಾಪ್ ಡೌನು ಮತ್ತು ಬಾಟಮ್ ಅಪ್ ಎರಡನ್ನೂ ಸೇರ್ಕೊಂಡು ಏನಾಗುತ್ತೆ ಇಂಟ್ರ್ಯಾಕ್ಟಿವ್ ಆಗುತ್ತೆ. ಇಂಟ್ರ್ಯಾಕ್ಟಿವ್ ಕಾಂಪೆನ್ಸೇಟರಿ ಮಾಡೆಲ್ ಅಂದರೆ ಒಬ್ಬ ವಿದ್ಯಾರ್ಥಿ ಯಾವುದೋ ಒಂದು ಹಂತದಲ್ಲಿ ಏನೋ ಒಂದು ಲ್ಯಾಬ್ಸ್ ಮಾಡ್ಕೊಂಡಿರ್ತಾನೆ, ಕಲಿಕೆ ಆಗಿರಲ್ಲ, ಅವನು ಮುಂದಿನ ತರಗತಿಯಲ್ಲಿ ಅದನ್ನು ಕಲಿತಾನೆ, ಅದನ್ನು ಕಾಂಪೆನ್ಸೇಟ್ ಮಾಡ್ಕೊತಾನೆ ಅಂತೇಳಿದ್ರೆ ಅದಕ್ಕೆ ನಾವು ಇಂಟ್ರ್ಯಾಕ್ಟಿವ್ ಕಾಂಪೆನ್ಸೇಟರಿ ಮಾಡೆಲ್ ಅಂತ ಹೇಳ್ತೀವಿ. ಸೊ ಸದ್ಯಕ್ಕೆ ಇಲ್ಲಿ ನಿಮಗೇನು ಕ್ವಶನ್ ಕೇಳಿದ್ದಾನೆ, ಪಾರ್ಟ್ ಟು ಹೋಲ್ ಅಂತ ಕೇಳಿದ್ದಾನೆ. ಪಾರ್ಟ್ ಟು ಹೋಲ್ ನಾವು ಏನಂತ ಅಂತೀವಿ, ಬಾಟಮ್ ಅಪ್ ಅಂತ ಹೇಳ್ತೀವಿ. ಇದನ್ನು ನೀವು ಆನ್ಸರ್ ಆಗಿ ತೊಗೊಂಡ್ರೆ ನಿಮಗೆ ಒಂದು ಅಂಕ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 7ಗೆ ಹೋಗೋಣ ನಾವು. ವಿಚ್ ಆ್ಯಕ್ಟಿವಿಟಿ ಡಸ್ ನಾಟ್ ಡೆವಲಪ್ ಲರ್ನರ್ ಸ್ಪೀಕಿಂಗ್ ಸ್ಕಿಲ್ ಅಂತ. ನೋಡಿ, ಯಾವ ಆ್ಯಕ್ಟಿವಿಟಿ ಲರ್ನರ್ನ ಅಂದರೆ ಕಲಿಕಾರ್ಥಿಯ ಸ್ಪೀಕಿಂಗ್ ಸ್ಕಿಲ್ಸನ್ನ ಡೆವಲಪ್ ಮಾಡಲ್ಲ ಅಂತಕ್ಕಂಥದ್ದಿದೆ. ಯಾವುದು ಡೆವಲಪ್ ಮಾಡಲ್ಲ ನೋಡಿ, ಅದನ್ನು ನೋಡೋಣ. ಗಿವಿಂಗ್ ಆನ್ ಎಕ್ಸ್ಟೆಂಪೋ ಸ್ಪೀಚ್. ನೋಡಿ, ಸ್ಪೀಚನ್ನು ಕೊಟ್ಟು ಏನಾಗುತ್ತೆ, ಸ್ಪೀಕಿಂಗ್ ಸ್ಕಿಲ್ಸ್ ಏನಾಗುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ. ಡಸ್ ನಾಟ್ ಅಂತ ಇದೆ, ಡಸ್ ನಾಟ್ ಅಂದರೆ ಯಾವುದು ಮಾಡಲ್ಲ ಅಂತ, ಇದು ಮಾಡುತ್ತೆ, ಹಾಗಾಗಿ ಇದು ಆನ್ಸರ್ ಆಗಲ್ಲ. ಇಂಟರ್ವ್ಯೂವಿಂಗ್ ಸಮ್ವನ್, ಇನ್ನೊಬ್ಬರಿಗೆ ಸಂದರ್ಶನ ಮಾಡಿದ್ರೆ ಏನಾಗುತ್ತೆ, ಸ್ಪೀಕಿಂಗ್ ಸ್ಕಿಲ್ ಡೆವಲಪ್ ಆಗುತ್ತೆ. ಸೊ ಇಲ್ಲೂ ಕೂಡ ಆನ್ಸರ್ ಆಗಲ್ಲ ಇದು, ಯಾಕೆ ಅಂತ ಹೇಳಿದ್ರೆ ಡಸ್ ನಾಟ್ ಡೆವಲಪ್ ಲರ್ನರ್ ಸ್ಪೀಕಿಂಗ್ ಸ್ಕಿಲ್ಸ್ ಅಂತ ಇದೆ. ಮತ್ತು ಡಿಬೇಟಿಗೆ ಬರೋಣ. ಡಿಬೇಟ್ ಮಾಡೋದ್ರಿಂದ, ಚರ್ಚೆ ಮಾಡೋದ್ರಿಂದ ಕೂಡ ಸ್ಪೀಕಿಂಗ್ ಸ್ಕಿಲ್ ಏನಾಗುತ್ತೆ, ಡೆವಲಪ್ ಆಗುತ್ತೆ. ಅದು ಕ್ವಶನ್ ಏನು ಕೇಳಿದಾನೆ, ಡಸ್ ನಾಟ್ ಡೆವಲಪ್, ಏನನ್ನು ಡೆವಲಪ್ ಮಾಡಬಾರ್ದು, ಸ್ಪೀಕಿಂಗ್ ಸ್ಕಿಲ್ಲನ್ನು ಡೆವಲಪ್ ಮಾಡಬಾರ್ದು. ಯಾವುದು ಸ್ಪೀಕಿಂಗ್ ಸ್ಕಿಲ್ಲನ್ನು ಡೆವಲಪ್ ಮಾಡಲ್ಲ ಆ್ಯಕ್ಟಿವಿಟಿ ಅಂತ ಹೇಳಿದ್ರೆ ರೀಡಿಂಗ್ ಸೈಲೆಂಟ್ಲಿ. ಯಾಕಂದರೆ ಸೈಲೆಂಟಾಗಿ ಮನಸ್ಸಲ್ಲೇ ಓದ್ತಕ್ಕಂಥದ್ದು ಏನನ್ನು ಜಾಸ್ತಿ ಮಾಡುತ್ತೆ, ಕಾಂಪ್ರಹೆನ್ಷನ್ ಅಂತ ಹೇಳ್ತೀವಿ. ಇದಕ್ಕೆ ಕಾಂಪ್ರಹೆನ್ಷನ್ ಅಂತ ಹೇಳಿದ್ರೆ ಅಂಡರ್ಸ್ಟ್ಯಾಂಡಿಂಗ್. ನಾವು ಸೈಲೆಂಟಾಗಿ ಓದೋದ್ರಿಂದ ಏನು ಡೆವಲಪ್ ಆಗುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಡೆವಲಪ್ ಆಗುತ್ತೆ, ತಿಳುವಳಿಕೆ ಆಗುತ್ತೆ. ಆದರೆ ಆ ಸೈಲೆಂಟಾಗಿ ಮೌನವಾಗಿ ಓದ್ತಕ್ಕಂಥದ್ದು ಏನನ್ನು ಡೆವಲಪ್ ಮಾಡಲ್ಲ, ಸ್ಪೀಕಿಂಗ್ ಸ್ಕಿಲ್ಸನ್ನು ಡೆವಲಪ್ ಮಾಡಲ್ಲ. ಅದಕ್ಕೆ ಆನ್ಸರ್ ಏನನ್ನು ತೊಗೋಬೇಕಾಗುತ್ತೆ, ನೀವು ಈ ಡಿಯನ್ನು ಆನ್ಸರಾಗಿ ತೊಗೋಬೇಕು. ಯಾಕೆಂದರೆ ಇದು ಸ್ಪೀಕಿಂಗ್ ಸ್ಕಿಲ್ಲನ್ನು ಡೆವಲಪ್ ಮಾಡಲ್ಲ. ಅವನು ಅದೇ ಕೇಳಿರೋದು, ಯಾವುದು ಡೆವಲಪ್ ಮಾಡಲ್ಲ ಅಂತ ಕೇಳಿದ್ದಾನೆ. ಇಲ್ಲಿ ರೀಡಿಂಗ್ ಸೈಲೆಂಟಾಗಿ ಓದ್ತಕ್ಕಂಥದ್ದು ಸ್ಪೀಕಿಂಗ್ ಸ್ಕಿಲ್ಸನ್ನು ಡೆವಲಪ್ ಮಾಡಲ್ಲ. ಸೈಲೆಂಟಾಗಿ ಓದ್ತಕ್ಕಂಥದ್ದು ಏನನ್ನು ಡೆವಲಪ್ ಮಾಡುತ್ತೆ ಅಂತ ಹೇಳಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲನ್ನು ಡೆವಲಪ್ ಮಾಡುತ್ತೆ, ಸ್ಪೀಕಿಂಗ್ ಸ್ಕಿಲ್ಸನ್ನು ಡೆವಲಪ್ ಮಾಡಲ್ಲ. ಹಾಗಾಗಿ ಡಿ ಅನ್ನು ಆಪ್ಷನ್ ಆಗಿ ನೀವು ತೊಗೋಬೋದು. ಕ್ವಶನ್ ನಂಬರ್ 8ಗೆ ಬರೋದು ನಾವು. ಲರ್ನರ್ಸ್ ಆರ್ ಫಸ್ಟ್ ಟಾಟ್ ಆಲ್ಫಾಬೆಟ್ ಆ್ಯಂಡ್ ದ ಸೌಂಡ್ಸ್, ಶಾರ್ಟ್ ವರ್ಡ್ಸ್ ಆ್ಯಂಡ್ ಸೆಂಟೆನ್ಸ್. ನೋಡಿ, ಮತ್ತೆ 2024ನಲ್ಲಿ ಅದೇ ಬಂತು. ಅದಕ್ಕೆ ನಾನು ಹೇಳಿದೆ ನಿಮಗೆ ಭಾಳ ಇಂಪಾರ್ಟೆಂಟ್ ಅಂತ. ಏನು ಮಾಡಿದ್ರು, ಲೆಟರ್ಸ್ ಕೊಟ್ಟಿದ್ದು ನೋಡಿ, ಇಲ್ಲಿದೆ. ಒಂದ್ಸತಿ ನಿಮಗೆ ಮತ್ತೆ ಒಂದ್ಸತಿ ತೋರಿಸ್ಬಿಡ್ತೀನಿ ನೋಡಿ. ಇದು ಕ್ವಶನ್ ನಂಬರ್ 2021ನಲ್ಲಿ ಕೇಳಿದ್ದ ಬಾಟಮ್ ಅಪ್ ಮಾಡಲ್. ಮತ್ತೆ ಅದನ್ನು ಎಲ್ಲಿ ಕೇಳಿದ್ದಾನೆ, 2023ನಲ್ಲಿ ದ ಟೈಪ್ ಆಫ್ ರೀಡಿಂಗ್ ವಿತ್ ಪ್ರೊಸೀಡ್ ಫ್ರಮ್ ಪಾರ್ಟ್ ಟು ಹೋಲ್, ಬಾಟಮ್ ಅಪ್ಪು 2023ನಲ್ಲಿ ಕೇಳಿದ್ದಾನೆ. ಸ್ವಲ್ಪ ಕ್ವಶನನ್ನು ಬದಲಾಯಿಸಿದ್ದಾನೆ. 2024ನಲ್ಲಿ ಮತ್ತೆ ಅದೇ ಹೇಳ್ತಾ ಇದ್ದಾನೆ. ಏನು ಅಂತ ಹೇಳಿದ್ರೆ ಫಸ್ಟ್ ಥಾಟ್ ಆಲ್ಫಾಬೆಟ್, ದ ಸೌಂಡ್ಸ್, ಆಮೇಲೆ ವರ್ಡ್ಸ್, ಆಮೇಲೆ ಸೆಂಟೆನ್ಸ್. ಈ ಮೆಥಡ್ ಯಾವುದು ನಿಮ್ಗೆ ಈಗಾಗಲೇ ಗೊತ್ತಿದೆ ಅನಿಸುತ್ತೆ. ಫಸ್ಟ್ ಆಲ್ಫಾಬೆಟ್ ಅಂತ, ಅಥವಾ ಸೌಂಡು, ವರ್ಡ್ಸು, ಸೆಂಟೆನ್ಸು, ಇದು ಯಾವುದ್ರಲ್ಲಿ ಬರುತ್ತೆ ಈಗಾಗಲೇ ನಿಮ್ಗೆ ಗೊತ್ತಾಗಿದೆ. ಬಾಟಮ್ ಅಪ್ಪೇ ಅದಕ್ಕೆ ಆನ್ಸರ್. ಯಾಕೆಂದರೆ ಟಾಪ್ ಡೌನ್ ಅಂತ ಹೇಳಿದ್ರೆ ಹೋಲ್ ಟು ಪಾರ್ಟ್ ಅಂತ, ಹೋಲ್ ಟು ಪಾರ್ಟ್ ಅದು. ಆಮೇಲೆ ಇಂಟ್ರ್ಯಾಕ್ಟಿವ್ ಅಂದರೆ ಎರಡು ಸೇರಿಕೊಂಡು ಇಂಟ್ರ್ಯಾಕ್ಟಿವ್ ಆಗುತ್ತೆ, ಟಾಪ್ ಡೌನು ಬಾಟಮ್ ಅಪ್ಪು. ಇಂಟ್ರ್ಯಾಕ್ಟಿವ್ ಕಾಂಪೆನ್ಸೇಟಿವ್ ಅಂದರೆ ಎಲ್ಲೋ ಒಂದು ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಏನಾಗಿರುತ್ತೆ, ಕಲಿಕೆ ಅಥವಾ ಏನೋ ಚಟುವಟಿಕೆ ಲ್ಯಾಬ್ಸ್ ಆಗಿರುತ್ತೆ. ಅದನ್ನು ಏನು ಮಾಡ್ತಕ್ಕಂಥದ್ದು, ಮುಂದಿನ ಹಂತದಲ್ಲಿ ಅದನ್ನು ಕಾಂಪೆನ್ಸೇಟ್ ಮಾಡ್ತಕ್ಕಂಥದ್ದಕ್ಕೆ ಕಾಂಪೆನ್ಸೇಟರಿ ಮಾಡಲ್ ಅಂತ ಹೇಳ್ತೀವಿ. ಇದು ಆನ್ಸರ್ ಆಗಲ್ಲ, ಇದು ಆಗಲ್ಲ, ಇದು ಆಗಲ್ಲ. ಆನ್ಸರ್ ಯಾವುದಾಗುತ್ತೆ, ಬಾಟಮ್ ಅಪ್ ಮಾಡಲ್ ಆಗುತ್ತೆ. ಅದನ್ನು ನೀವು ತೊಗೊಂಡ್ರೆ ನಿಮಗೆ ಇಲ್ಲಿ ಒಂದು ಅಂಕ ಲಭ್ಯ ಆಗುತ್ತೆ. 9th ಕ್ವಶನ್ ಏನಿದೆ, ದ 4 ಲ್ಯಾಂಗ್ವೇಜ್ ಸ್ಕಿಲ್ಸ್ ಆರ್. ನೋಡಿ, 4 ಲ್ಯಾಂಗ್ವೇಜ್ ಸ್ಕಿಲ್ಸನ್ನು ಭಾಳ ಸುಲಭವಾಗಿ ಕೇಳ್ಬಿಟ್ಟಿದೆ. ಇದು 4 ಲ್ಯಾಂಗ್ವೇಜ್ ಸ್ಕಿಲ್ಸನ್ನು ನಾವು ಏನಂತೀವಿ ಅಂತ ಹೇಳ್ಬಿಟ್ಟು, 4 ಲ್ಯಾಂಗ್ವೇಜ್ ಸ್ಕಿಲ್ಸನ್ನು ನಾವು ಮ್ಯಾಕ್ರೋ ಸ್ಕಿಲ್ಸ್ ಅಂತೀವಿ. ನೋಡಿ, ಮ್ಯಾಕ್ರೋ ಸ್ಕಿಲ್ಸ್ ಯಾವುದು, LSRW, ಲಿಸನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್. ನೋಡಿ, ಅದನ್ನು ಮ್ಯಾಕ್ರೋ ಸ್ಕಿಲ್ಸ್ ಅಂತ ಹೇಳ್ತೀವಿ. ಮೈಕ್ರೋ ಸ್ಕಿಲ್ಸ್ ಖಂಡಿತ ಹೇಳಲ್ಲ. ಪ್ರೊಡಕ್ಟಿವ್ ಸ್ಕಿಲ್ಸ್ ಅಂತ ಹೇಳಿದ್ವಿ ಇಲ್ಲಿ.
ಸ್ಪೀಕಿಂಗು ಮತ್ತು ರೈಟಿಂಗ್ ಆಗುತ್ತೆ ನೋಡಿ. ಸ್ಪೀಕಿಂಗ್ ಮತ್ತು ರೈಟಿಂಗ್ನ ನಾವು ಪ್ರೊಡಕ್ಟಿವ್ ಅಂತೀವಿ. ಎರಡೇ ಪ್ರೊಡಕ್ಟಿವ್ ಸ್ಕಿಲ್ಸ್ ಇದೆ. ರೆಸೆಪ್ಟಿವ್ ಅಂದರೆ ಲಿಸನಿಂಗ್ ಆ್ಯಂಡ್ ರೀಡಿಂಗ್ ಆಗುತ್ತೆ. ಅಂದರೆ ರೆಸೆಪ್ಟಿವ್ ಅಂದರೆ ಗ್ರಹಿಕೆ, ನಾವು ಲಿಸನಿಂಗಿಂದ ರೀಡಿಂಗಿಂದ ಗ್ರಹಿಸ್ತೀವಿ. ಸ್ಪೀಕಿಂಗ್ ಮತ್ತು ರೈಟಿಂಗಲ್ಲಿ ಏನಿದೆ ನಾವು ಪ್ರೊಡ್ಯೂಸ್ ಮಾಡ್ತೀವಿ. ಅದಕ್ಕೆ ಪ್ರೊಡಕ್ಟಿವ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಪ್ರೊಡಕ್ಟಿವ್ ಸ್ಕಿಲ್ಸ್ ಎಷ್ಟಿದೆ? ಓನ್ಲಿ 2. ರೆಸೆಪ್ಟಿವ್ ಸ್ಕಿಲ್ಸ್ ಎಷ್ಟಿದೆ? ಓನ್ಲಿ 2. ಮೈಕ್ರೋ ಸ್ಕಿಲ್ಸ್ ಎಷ್ಟಿದೆ? ಮೈಕ್ರೋ ಅಂದರೆ ತುಂಬ ಬರ್ಬೋದು. ಒಂದೊಂದು ಲ್ಯಾಂಗ್ವೇಜ್ ಸ್ಕಿಲ್ಸಲ್ಲಿ ನಾವು ಮೈಕ್ರೋ ನೋಡಿದ್ರೆ ಅದು ಎಷ್ಟು ಬೇಕಾದರೂ ಬರೋ ಸಾಧ್ಯತೆ ಇರುತ್ತೆ. ಆದರೆ ಮ್ಯಾಕ್ರೋ ಸ್ಕಿಲ್ಸ್ ಎಷ್ಟಿದೆ? 4 ಅಂತ ಇಲ್ಲಿದೆ. ಈ 4 ಸ್ಕಿಲ್ಸನ್ನು ನಾವೇ ಅಂತೀವಿ ಮ್ಯಾಕ್ರೋ ಅಂತೀವಿ. ಲಿಸನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗನ್ನು ನಾವು ಮ್ಯಾಕ್ರೋ ಸ್ಕಿಲ್ಸ್ ಅಂತೀವಿ. ನೀವು ಇದನ್ನು ಆನ್ಸರ್ ತಗೋಬೋದು. ಕ್ವಶನ್ ನಂಬರ್ 10ಗೆ ಹೋಗೋಣ. ದ ಚೈಲ್ಡ್ ರೀಡ್ಸ್ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ವಿಚ್ ಡಿಸ್ಟರ್ಬ್ಸ್ ಕಾಂಪ್ರಹೆನ್ಷನ್ ಆ್ಯಂಡ್ ಸ್ಪೀಡ್ ಇನ್ ರೀಡಿಂಗ್. ದಿಸ್ ಎರರ್ ಕಮ್ಸ್ ಅಂಡರ್ ಅಂತ 2025ನಲ್ಲಿ ಕೇಳಿದ್ದಾನೆ. ಅಂದರೆ ಒಂದು ಮಗು ಏನು ಮಾಡುತ್ತೆ, ಮುಂದಕ್ಕೆ ಓದುತ್ತೆ ಮತ್ತು ಹಿಂದಕ್ಕೆ ಬರುತ್ತೆ ವಾಪಸ್ಸು. ಫಾರ್ ಎಕ್ಸಾಂಪಲ್, ರವಿ ಈಸ್ ಎ ಬಾಯ್ ಅಂತ ಇದೆ ಅಂತ ಇಟ್ಕೊಳ್ಳೋಣ ಒಂದು ಸೆಂಟೆನ್ಸು. ಅದೇನು ಮಾಡ್ತಾರೆ, ರವಿ ಈಸ್ ಎ ಈ ಥರ ಇದು ಮಾಡುತ್ತೆ. ಮುಂದಕ್ಕೆ ಹೋಗುತ್ತೆ ಮತ್ತೆ ವಾಪಸ್ ಹೋಗುತ್ತೆ, ಮುಂದಕ್ಕೂ ಹೋಗುತ್ತೆ ಮತ್ತೆ ವಾಪಸ್ ಬರುತ್ತೆ. ಅಂದರೆ ಅದು ಮುಂದಕ್ಕೂ ಹೋಗಲ್ಲ ಮತ್ತೆ ವಾಪಸ್ ಬರ್ತಕ್ಕಂಥದ್ದು, ಕಂಪ್ಲೀಟಾಗಿ ಮುಂದಕ್ಕೆ ಹೋಗಲ್ಲ, ಬ್ಯಾಕ್ವರ್ಡ್ ಹೋಗ್ತಕ್ಕಂಥದ್ದು, ಸ್ವಲ್ಪ ಮುಂದಕ್ಕೆ ಹೋಗ್ತಕ್ಕಂಥದ್ದು ಮತ್ತೆ ಬ್ಯಾಕ್ ಆಗ್ತಕ್ಕಂಥದ್ದು. ಇದನ್ನು ನಾವು ಏನು ಹೇಳ್ತೀವಿ ಅಂತಕ್ಕಂಥದ್ದಿದೆ. ಈ ದೋಷ ಎಲ್ಲಿ ಬರುತ್ತೆ? ಓದೋದ್ರಲ್ಲಿ ಬರುತ್ತೆ. ಈ ದೋಷವನ್ನು ನಾವು ರಿಗ್ರೆಷನ್ ಅಂತ ಹೇಳ್ತೀವಿ. ರಿಗ್ರೆಷನ್ ಅಂತ ಹೇಳಿದ್ರೆ ಪುನಃ ವಾಪಸ್ ಆಗ್ತಕ್ಕಂಥದ್ದು. ಓದಬೇಕಾದ್ರೆ ಪುನಃ ವಾಪಸ್ ಆಗ್ತಕ್ಕಂತಹ ಒಂದು ದೋಷಕ್ಕೆ ರಿಗ್ರೆಷನ್ ಅಂತ ಹೇಳ್ತೀವಿ. ಇದು ಅನೇಕ ಮಕ್ಕಳಲ್ಲಿ ನಾವು ಕಾಣ್ತೀವಿ. ಇದು ಒಂದು ದೋಷ. ಇದನ್ನು ನಿವಾರಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಅಂತಕ್ಕಂಥದ್ದು. ಕ್ವಶನ್ ನಂಬರ್ 11ಗೆ ಹೋಗೋಣ ನಾವು. ಫೈಂಡಿಂಗ್ ಎ ಪರ್ಟಿಕ್ಯುಲರ್ ಪೀಸ್ ಆಫ್ ಇನ್ಫಾರ್ಮೇಷನ್ ಫ್ರಮ್ ಎ ಟೆಕ್ಸ್ಟ್ ಈಸ್ ಕಾಲ್ಡ್. ನೋಡಿ, ಪರ್ಟಿಕ್ಯುಲರ್ ಅಂತ ಇದೆ. ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ ಏನು ಮಾಡ್ತಕ್ಕಂಥದ್ದು? ಫೈಂಡಿಂಗ್ ಮಾಡ್ತಕ್ಕಂಥದ್ದು, ಕಂಡುಹಿಡಿತಕ್ಕಂಥದ್ದು, ಹುಡುಕ್ತಕ್ಕಂಥದ್ದು. ಯಾವುದೇ ಒಂದು ನಿರ್ದಿಷ್ಟವಾದಂತಹ ಮಾಹಿತಿಯನ್ನು ಹುಡುಕುವಂಥದ್ದಕ್ಕೆ ಟೆಕ್ಸ್ಟ್ ಅಂದರೆ ಒಂದು ವಿಷಯ ಇರುತ್ತೆ. ಆ ವಿಷಯದಲ್ಲಿ ಒಂದು ನಿರ್ದಿಷ್ಟವಾದಂತಹ ಮಾಹಿತಿಯನ್ನು ಹುಡುಕಬೇಕು. ಆ ಹುಡುಕೋದಕ್ಕೆ ನಾವು ಏನು ಹೇಳ್ತೀವಿ ಅಂತಕ್ಕಂಥದ್ದಿದೆ. ಇಲ್ಲಿ ಫೈಂಡಿಂಗ್ ಆಗಲ್ಲ, ಕೋಡಿಂಗ್ ಆಗಲ್ಲ, ಸ್ಕಿಮ್ಮಿಂಗ್ ಆಗಲ್ಲ. ಸ್ಕಿಮ್ಮಿಂಗ್ ಯಾಕಾಗಲ್ಲ ಅಂತ ಹೇಳಿದ್ರೆ, ಸ್ಕಿಮ್ಮಿಂಗಲ್ಲಿ ಹಲವಾರು ವಿಷಯಗಳನ್ನು ಹುಡುಕ್ತೀವಿ ನಾವು, ಒಂದು ವಿಷಯ ಹುಡುಕಲ್ಲ. ಸ್ಕಿಮ್ಮಿಂಗಲ್ಲಿ ಜಿಸ್ಟ್ ಆಫ್ ದಿ ಪ್ಯಾಸೇಜ್ ಅಂತ ಹೇಳ್ತೀವಿ. ಅಂದರೆ ಒಂದು ಪ್ಯಾಸೇಜನ್ನು, ಕಾನ್ಸೆಪ್ಟನ್ನು, ಸಮ್ಮರಿಯನ್ನು ಏನು ಮಾಡ್ತೀವಿ, ಅಥವಾ ಕೀ ಪಾಯಿಂಟ್ಸನ್ನು ನಾವೇನು ಮಾಡ್ತೀವಿ, ಹುಡುಕ್ತೀವಿ. ಅದಕ್ಕೋಸ್ಕರ ಸ್ಕಿಮ್ಮಿಂಗ್ ಆಗಲ್ಲ. ಇಲ್ಲಿ ಸ್ಕಿಮ್ಮಿಂಗ್ ಆಗಬೇಕು, ಸ್ಕ್ಯಾನಿಂಗ್ ಆಗಬೇಕು. ಸ್ಕಿಮ್ಮಿಂಗ್ ಅಂದರೆ ಕೆಲವೊಂದು ವಿಷಯಗಳನ್ನು ಅಂತ ಬರುತ್ತೆ. ಆದರೆ ಸ್ಕ್ಯಾನಿಂಗ್ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಅಂತ ಬಂದಾಗ ನಾವು ಯಾವುದನ್ನು ತೊಗೋಬೇಕಾಗುತ್ತೆ? ಸ್ಕ್ಯಾನಿಂಗೇ ತೊಗೋಬೇಕಾಗತ್ತೆ. ಸ್ಕ್ಯಾನಿಂಗ್ ಮತ್ತು ಸ್ಕಿಮ್ಮಿಂಗ್ ಅಂತಕ್ಕಂಥದ್ದು ಟೆಕ್ನಿಕ್ಸ್ ಆಫ್ ರೀಡಿಂಗ್ ಅಂತಕ್ಕಂಥದ್ದು. ರೀಡಿಂಗಲ್ಲಿ ಟೆಕ್ನಿಕ್ಸ್ ಇದ್ದಂಗೆ ಅದು. ನಮಗೆ ಕೆಲವೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶಗಳು ಬೇಕು ಅಂದಾಗ ನಾವೇನು ಮಾಡ್ತೀವಿ? ಸ್ಕಿಮ್ಮಿಂಗ್ ಮಾಡ್ತೀವಿ. ನಮಗೆ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಒಂದು ಪೀಸ್ ಆಫ್ ಇನ್ಫಾರ್ಮೇಷನ್ ಬೇಕು, ಒಂದೇ ಒಂದು ನಿರ್ದಿಷ್ಟವಾದಂತಹ ಮಾಹಿತಿ ಬೇಕು ಅಂದಾಗ ನಾವು ಸ್ಕ್ಯಾನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಡಿಕ್ಷನರಿನಲ್ಲಿ ಯಾವುದೋ ಒಂದು ಪದದ ಮೀನಿಂಗ್ ಬೇಕು, ಹಂಗಂತ ಹೇಳ್ಬಿಟ್ಟು ಇಡೀ ಡಿಕ್ಷನರಿಯನ್ನು ನಾವು ಓದೋಕ್ಕೆ ಹೋಗಲ್ಲ. ಪರ್ಟಿಕ್ಯುಲರ್ ಆ ಪದವನ್ನು ಏನು ಮಾಡ್ತೀವಿ, ನಾವು ಹುಡುಕ್ತೀವಿ, ಅದರ ಮೀನಿಂಗ್ ತಿಳ್ಕೊಳ್ತೀವಿ, ಆಮೇಲೆ ಕಂಟಿನ್ಯೂ ಆಗ್ತೀವಿ. ಅದೇ ಥರ ನಾವು ಇದನ್ನೇ ಅಂತೀವಿ, ಆ ಒಂದು ವಿಷಯವನ್ನು ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ. ಪರ್ಟಿಕ್ಯುಲರ್ ಪೀಸ್ ಆಫ್ ಇನ್ಫಾರ್ಮೇಷನನ್ನು ಒಂದು ವಿಷಯದಲ್ಲಿ ಹುಡುಕ್ತಕ್ಕಂಥದ್ದಕ್ಕೆ ನಾವೇ ಅಂತೀವಿ ಸ್ಕ್ಯಾನಿಂಗ್ ಅಂತೀವಿ. ಎಕ್ಸಾಂಪಲ್ಲು, ಡಿಕ್ಷನರಿಯಲ್ಲಿ ಯಾವುದೋ ಒಂದು ಪದವನ್ನು ಹುಡುಕುವುದು ಅಂತ ಹೇಳ್ಬಿಟ್ಟು ನಾವು ಅಂದ್ಕೋಬೋದಾಗತ್ತೆ. ಅಥವಾ ಮೆನು ಕಾರ್ಡಲ್ಲಿ ಯಾವುದಾದ್ರೂ ಒಂದು ಡಿಶನ್ನು, ನೀವು ಹೋಟೆಲ್ಗೆ ಹೋದಾಗ ಮೆನು ಕಾರ್ಡಲ್ಲಿ ಯಾವುದಾದ್ರೂ ಒಂದು ಡಿಶನ್ನು ಹುಡುಕ್ತಕ್ಕಂಥದ್ದು ಆಗುತ್ತೆ. ಬಸ್ ಸ್ಟ್ಯಾಂಡಲ್ಲಿ ನೀವು ನಿಂತ್ಕೊಂಡು ನಿಮ್ಮ ಬಸ್ಸು ಯಾವಾಗ ಆ ಬಸ್ ಸ್ಟ್ಯಾಂಡಿಗೆ ತಲುಪುತ್ತೆ, ಯಾವಾಗ ಬಿಡುತ್ತೆ ಅಂತಕ್ಕಂಥ ಇನ್ಫಾರ್ಮೇಷನ್ ನೋಡೋಕ್ಕೂ ಕೂಡ ಏನು ಮಾಡ್ತೀವಿ ನಾವು? ಸ್ಕ್ಯಾನಿಂಗಲ್ಲಿ ಪರ್ಟಿಕ್ಯುಲರ್ ಪೀಸ್ ಆಫ್ ಇನ್ಫಾರ್ಮೇಷನ್ನ ಮಾತ್ರ ಹುಡುಕ್ತೀವಿ. ಇದರ ಎಕ್ಸಾಂಪಲ್ ಆಗುವಂತಹ ಚಾನ್ಸಸ್ ಇದೆ. ಸೊ ಇಲ್ಲಿಯವರೆಗೂ ನಾನೇನು ಮಾಡಿದೆ,
11 ಕ್ವಶನ್ಗಳು 5 ವರ್ಷದ ಪೇಪರ್ಸಲ್ಲಿ ನಾನೇನು ಮಾಡಿದೆ, ಸೆಕೆಂಡ್ ಯೂನಿಟ್ಗೆ ಸಂಬಂಧಪಟ್ಟಿದೆ. ಸೆಕೆಂಡ್ ಯೂನಿಟ್ ಯಾವುದು? ಡೆವಲಪಿಂಗ್ ಲ್ಯಾಂಗ್ವೇಜ್ ಸ್ಕಿಲ್ಸ್, LSRW ಅಂತ ಇದೆ. ಆ ಒಂದು ಯೂನಿಟ್ಗೆ ಸಂಬಂಧಪಟ್ಟಂತೆ 5 ವರ್ಷದಲ್ಲಿ ಎಷ್ಟು ಕ್ವಶನ್ ಕೇಳಲಾಗಿದೆ? 11 ಕ್ವಶನ್ ಕೇಳಲಾಗಿದೆ. 11 ಕ್ವಶನ್ಗೂ ನಾನೇನು ಮಾಡಿದ್ದೀನಿ, ಆನ್ಸರ್ ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದೇ 5 ವರ್ಷದ ಕ್ವಶನ್ ಪೇಪರ್ 2021ಇಂದ 2025 ತನಕ ಏನು ಕ್ವಶನ್ಸನ್ನು ಕೇಳಿದ್ದಾನೆ ಥರ್ಡ್ ಯೂನಿಟ್ ಬಗ್ಗೆ, ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಥವಾ ನಿಮಗೆ ಉಪಯೋಗ ಆಯಿತು ಅಂತ ಹೇಳಿದ್ರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಯಾಕೆಂದರೆ ಹೊಸ ವೀಡಿಯೋಗಳು ನಿಮಗೆ ಬೇಗ ತಲುಪುತ್ತೆ ಅಂಥೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು.